ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಬಾನ ಇದೆಯಲ್ವಾ, ಹಂಗಾಗಿ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು ಅಂತಬಿಟ್ಟು ಈಗ ದೇವ್ರನ್ನ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ಇನ್ನು ಕುರಿ ಕಡಿಯೋದು ಲೇಟು, ಯಾಕೆ ಅಂದರೆ ಇವಾಗ ನಮ್ಮನೆಗೆ ದೇವ್ರು ಬರ್ತಾ ಇದ್ದಾವೆ. ಹಂಗಾಗಿ ಭೂತಪ್ಪ ಮತ್ತು ಇನ್ನೊಂದು ಯಾವ್ದು ಯಾರಮ್ಮದ ಎರ್ಬಾಳಮ್ಮ ದೇವ್ರು ಬರ್ತಾಯಿತ್ತೆ. ಹಂಗಾಗಿ ಕುರಿನೂ ಇಷ್ಟೊತ್ತಿಗೆಲ್ಲ ಕಡ್ದೆಲ್ಲ ಕ್ಲೀನ್ ಆಗಿಬಿಡೋದು. ಇವಾಗ ಅದು ಇಲ್ಲೇ ನಮ್ಮ ಅಪ್ಪಾಜಿ ರಿಲೇಷನಲ್ಲಿ ಮನೆ ಓಪನಿಂಗಿಗೆ ಅಂತ ಬಂದಿದ್ವಲ್ಲ ದೇವರು, ಹಂಗೆ ನಮ್ಮ ಮನೆಗೆ ಕರ್ಕೊಂಬರೋಣ ಅಂತಬಿಟ್ಟು ಅಪ್ಪಾಜಿ ಕರ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎಡೆ ಎಲ್ಲ ಮಾಡಿ ಎಲ್ಲ ಪಾನಕ ಪಲಾರ ಎಲ್ಲ ಮಾಡಿದ್ದೀವಿ ದೇವರಿಗೆ ಅಂತಬಿಟ್ಟು. ಸ್ವಲ್ಪ ಪಾಯಸ ಮಾಡಿ ಎಡೆ ಮಾಡಿದ್ದೀವಿ. ಈಗ ಈಗ 9 ಗಂಟೆಗೆ ಬರ್ತಾರೆ, ಒಂದು ಅರ್ಧ ಗಂಟೆ ಇದೆ. ಅಷ್ಟೊತ್ತಿಗೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂ ಮುಡಿಸ್ಕೊಂಡು ರೆಡಿ ಆಗಬೇಕು. ನಮ್ಮ ಪಾಪು ಇದಿದ್ದಾನೆ, ಅವನಿಗೇನು ಇಲ್ಲ ಸ್ನಾನ ಮಾಡಿಸಲ್ಲ. ಇನ್ನೂ ಸ್ವಲ್ಪ ಬಿಸಿನೀರು ಕಾದಿಲ್ಲ, ಬಿಸಿಲು ಇನ್ನೂ ಸ್ವಲ್ಪ ಏನು ಇವಾಗ ಬಂದಿದೆ. ಬಿಸಿನೀರು ಕಾದ್ಮೇಲೆ ಆಮೇಲೆ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ತೀನಿ. ಅವನಿಗೆ ದೇವ್ರು ಬಂದೆಲ್ಲ ಹೋದ್ಮೇಲೆ ಹಾಗೆ ಕೈ ಕಾಲು ಮುಖ ತೊಳಿತೀನಿ ಅವನಿಗೆ. ಹಾಗೆ ಫ್ರೆಂಡ್ಸ್, ಇವಾಗ ಏನಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬೇಗ ದೇವ್ರು ಬಂದಮೇಲೆ ತೋರಿಸ್ತೀನಿ. ಬೇಗ ಟೈಮ್ ಇಲ್ಲ, ಅವಾಗ ಬೇಗ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ, ಮತ್ತೆ ಸಿಗ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇದು ದೇವರಿಗೆ ಅಂತ ನೆನಕಿರೋದು ಕಡಲೆಬೇಳೆ, ಅದು ಹಸೆ ಕೋಸಂಬರಿ ಮಾಡೋದಕ್ಕೆ. ಇದು ನಮಗೆ ಪಲಾವು ಅಂತ ಮಾಡ್ತಾಯಿದ್ದೀವಿ. ಮತ್ತು ಮಧ್ಯಾಹ್ನಕ್ಕೂ ಆಗಲಿ, ಮತ್ತು ಕುರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಮಧ್ಯಾಹ್ನಕ್ಕೂ ಸೇರಿ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿದ್ದೀವಿ. ಇದು ಕೋಸಂಬರಿಗೆ. ಕೆಳಗಡೆ ದೇವರಿಗೆ ಎಡೆ ಮಾಡಿದ್ದೀವಿ ಪಾಯಸ. ಆಮೇಲೆ ಪಾನಕಕ್ಕೆ ನೆನಕಿದ್ದಾರೆ ಬೆಳೆನ. ಪಾನಕ ಮಾಡೋದಕ್ಕೆ ನೆನಕಿದ್ದಾರೆ, ಪಾನಕ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇದೆಲ್ಲ ಕುರಿ ಕೊಯ್ಯೋದಕ್ಕೆ ಬೇಕಾಗಿರೋದು. ಇದೆಲ್ಲ ದೇವರಿಗೆ ಅಂತ ಬಾಳೆಹಣ್ಣು ಇದೆಲ್ಲ ಮಂಗಳಾರತಿ ಮಾಡ್ಸೋಕ್ಕೆ ಅಂತ ಬಿಟ್ಟು. ನಮ್ಮ ಪಾಪ ನೋಡಿ ಇಲ್ಲೇ ಆಟ ಆಡ್ತಾ ಇದ್ದಾನೆ ಆರಾಮಾಗೆ. ಮತ್ತು ನೋಡಿ ಲೋಟ, ಪ್ಲೇಟ್ಸು ಇವನ್ನೆಲ್ಲ ತೊಗೊಂಬಂದಿದ್ದಾಗಿದೆ, ಇನ್ನೇನಿಲ್ಲ. ಮತ್ತು ದೇವರು ಫಸ್ಟ್ ಟೈಮ್ ಬರ್ತಾ ಇರೋದು. ಆಮೇಲೆ ದೇವ್ರಿಗೆ ಮಡ್ಲಕ್ಕಿ ಅಂತ ಬಿಟ್ಟು ಸೀರೆ, ಬೆಲ್ಲ, ಬಾಳೆಹಣ್ಣು, ಕಾಯಿ, ಬಳೆ, ಮತ್ತು ಇದು ಒಂದು ಇದೇನು ವಸ್ತ್ರ, ಇದು ಒಂದು ಮಡ್ಲಕ್ಕಿ, ಅದೊಂದು ಮಡ್ಲಕ್ಕಿ. ಇದು ಪೂಜಾರಿಗೆ ಅನ್ಸುತ್ತೆ ಮೋಸ್ಟ್ಲಿ. ಭೂತಪ್ಪಗ ಇದು ಭೂತಪ್ಪಗೆ, ಇದು ಎರ್ಬಳಮ್ಮ ದೇವರಿಗೆ. ಎರಡಕ್ಕೂ ಮಡ್ಲಕ್ಕಿ ತುಂಬಿಟ್ಟಿದ್ದೀವಿ. ಇನ್ನೇನಿಲ್ಲ, ಇವಾಗ ದೇವ್ರು ಬಂದ ತಕ್ಷಣ ಅಷ್ಟೊತ್ತಿಗೆ ನಾನು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು ಒಂದೇ ಇರೋದು ಬಾಕಿ. ಬೇಗ ರೆಡಿ ಮಾಡ್ಕೊಳ್ತೀನಿ. ಓಕೆನಾ? ಹಾಯ್ ಮಾಡಿಚ್ಚಿನಿ, ಇದು ಹಾಯ್ ಮಾಡು. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಗುಡ್ ಹೇಳು, ಗುಡ್ ಹೇಳಿಚ್ಚಿನಿ, ಗುಡ್ ಮಾರ್ನಿಂಗ್ ಅನ್ನು. ಹಾಯ್ ಫ್ರೆಂಡ್ಸ್ ಅನ್ನು, ಹಾಯ್ ಫ್ರೆಂಡ್ಸ್. ಇವಾಗಿನೂ ಎದ್ದಿದ್ದಾನೆ, ಕೂದಲು ಬಿಡುಚಿನಿ ಯಾವಾಗ. ಇವಾಗಿನೂ ಎದ್ದಿದ್ದಾನೆ, ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾನೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೇನು ದೇವ್ರ ಕರ್ಕೊಂಬರಕ್ಕೆ ಇವಾಗ ಹೋಗಿದ್ದಾರೆ. ನಮ್ಮಮ್ಮ ಎಲ್ಲ ಕೈ ಆಡ್ತಾ ಇದೆ ಕೋಸಂಬರಿಗೆಲ್ಲವ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಇನ್ನೇನು ಗೊತ್ತಲ್ವ, ಎಲ್ಲ ಇನ್ನೇನು ಗೊತ್ತಿರುತ್ತೆ. ಹಾಗೆ ದೇವರಿಗೆ ಅಂತೇಳ್ಬಿಟ್ಟು ಕೆಂಪುದು ಮತ್ತು ಹಳದಿದು ಓಕ್ಲಿ ಏನು ನಿಲ್ಸಕ್ಕಲ್ಲ, ಓಕ್ಲಿ ಮಾಡೋಕ್ಕೆ ಅಂತಬಿಟ್ಟು ರೆಡಿ ಮಾಡ್ಕೊಂಡಿದ್ವಿ. ತೋರಿಸ್ತೀನಿ ಅದನ್ನು. ಪಲಾವ್ ಈ ಕಡೆ ರೆಡಿ ಆಗ್ತಾ ಇದೆ ನೋಡಿ. ಇದು ಕೆಂಪುದು, ಇದು ಹಳದಿದು, ಇದು ನಿಲ್ಸು ಒಯ್ಯೋದಕ್ಕೆ. ಹಾಗೆ ಫ್ರೆಂಡ್ಸು, ದೇವ್ರ ಫೋಟೋಗೆಲ್ಲ ಹೂ ಮುಡಿಸಿ ರೆಡಿ ಮಾಡಿದ್ದೀವಿ ನೋಡಿ. ದೇವ್ರ ಫೋಟೋಗೆಲ್ಲ ಹೂ ಮುಡಿಸಿ ದೇವ್ರ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿ ಹೂ ಮುಡಿಸಿದ್ದೀವಿ, ರೆಡಿ ಮಾಡಿದ್ದೀನಿ. ಇನ್ನೇನು ಇವಾಗ ದೇವ್ರು ಬರೋದು ಒಂದೇ ಬಾಕಿ ಇರೋದು. ಕಾಯ್ತಾ ಇದ್ದೀವಿ. ಬೇಗ ದೇವ್ರನ್ನ ಕರೆದ್ಬಿಟ್ಟು ಕಳಿಸಿ ಮತ್ತು ಕುರಿ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಬೇಗನೆ ಮಾಡಬೇಕು. ಇಲ್ಲ ಒಂದು ರಾತ್ರಿ 10-11 ಗಂಟೆ ಅಷ್ಟೊತ್ತಿಗೆ ಆದರೆ ಮತ್ತೆ ಸರಿಯಾಗಲ್ಲ. ಜನನೂ ಮತ್ತು ಎಲ್ಲರೂ ಹೇಳಿರ್ತೀವ ಬೇಗನೆ ಆಗುತ್ತೆ ನಮ್ಮದು ಅಂತಬಿಟ್ಟು. ಬೇಗ ಆಗುತ್ತೆ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಲೇಟ್ ಆಗುತ್ತೆ. ಇಷ್ಟೊತ್ತಿಗೆ ನಮ್ಮದೆಲ್ಲ ಮಟನ್ ಎಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡ್ತಾಯಿದ್ರು. ಇನ್ನು ಕಟ್ ಮಾಡಿ ಕ್ಲೀನ್ ಮಾಡೋದಾಗಿರೋದು. ಯಾಕೆಂದರೆ ಅದು ಕಳ್ಳು ಪಚ್ಚಿ ಅದೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಇವಾಗ 10 ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲ ತಿಂಡಿ 10 ಗಂಟೆ ಸ್ಟಾರ್ಟ್ ಮಾಡಿದ್ರು. ನಾವು 1 ಗಂಟೆ ಅಷ್ಟೊತ್ತಿಗೆ ಮಟನ್ ಕೊಯ್ದು ಕ್ಲೀನ್ ಮಾಡಿದ್ದು. ಜನ ಇದ್ದರೆ ಬೇಗ ಆಗ್ಬೋಡುತ್ತೆ. ಒಂದು 3-4 ಜನ ಇದ್ದರೆ ಹೆಂಗೋ ಬೇಗನೆ ಆಗುತ್ತೆ. ಒಂದು 2-3 ಜನ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 2 ಇದ್ದರೆ ನೋಡೋಣ. ನಮ್ಮ ಮಾಮರು ಎಲ್ಲ ಬಂದಿದ್ದಾರೆ. ಇವಾಗಿನ ಬಂದುಬಿಟ್ಟು ಅವರು ಏನು ಬ್ರೆಡ್ಡು ಆಮೇಲೆ ಅದನ್ನು ಏನೋ ತೊಗೊಂಬಂದು ಇಟ್ಟು ಹೋಗಿದ್ದಾರೆ. ಅದೇ ದೇವ್ರು ಕರ್ಕೊಂಬರಕ್ಕೆ ಅಂತಬಿಟ್ಟು ಇವಾಗ ಹೋಗಿದ್ದಾರೆ ನಮ್ಮ ಮಾಮರು. ನಮ್ಮ ಅಮ್ಮ ಮತ್ತು ಇನ್ನೊಬ್ರು ಯಾರ ಜೊತೆಗೆ ಬಂದಿದ್ದಾರೆ. ಆಮೇಲೆ ನಮ್ಮ ಅಮ್ಮರಣ್ಣ, ಆಮೇಲೆ ನಮ್ಮ ಅಪ್ಪಾಜಿ, ನಮ್ಮ ಅಜ್ಜ ಇವರೆಲ್ಲ ಇದ್ದಾರೆ. ನಮ್ಮ ರಾಕಿ ಫ್ರೆಂಡು ಅವರೆಲ್ಲ ಇದೆ. ಒಂದು 5-6 ಜನ ಆಗ್ತಾರೆ. ಎಲ್ಲ ಕ್ಲೀನ್ ಮಾಡಿ ಬೇಗನೆ ಆಗುತ್ತೆ. ಇವಾಗಲೇ ಟೈಮಲ್ಲೇ 9:15 ಆಗಕ್ಕೆ ಬಂದಿತ್ತು. ಇನ್ನೊಂದು 10 ನಿಮಿಷ 9:15 ಆಗುತ್ತೆ. ನೋಡಬೇಕು ಎಷ್ಟು ಬೇಗ ಆಗುತ್ತೆ ಅಂತಬಿಟ್ಟು. ಫ್ರೆಂಡ್ಸ್, ಈಗ ಇದು ಭೂತಪ್ಪಗೆ ಮಣೆ ಹಾಕಕ್ಕಿದು. ಇದು ಭೂತಪ್ಪಗೆ ಆಮೇಲೆ ಮುರ್ದಾಕಬೇಕು. ಇದು ಭೂತಪ್ಪಗೆ ಫ್ರೆಂಡ್ಸ್ ಮುರ್ದಾಕಕ್ಕೆ. ಅದಕ್ಕೆ ನಮ್ಮ ಅಕ್ಕ ಎಲ್ಲ ಬಾಳೆಹಣ್ಣೆಲ್ಲ ಸುಲಿದು ಮುರ್ದಾಕಿದ್ದಾಳೆ. ಇನ್ನೇನಿಲ್ಲ, ಇದನ್ನ ಕಟ್ ಮಾಡೋದು. ಏನು
ಈಗ ನಾನೊಂದೆರಡು ಆಮೇಲೆ ಹೊಚ್ಚಂತೆ ಅಂತ ನಾನೊಂದೆರಡು ಸುಲ್ದಾಕ್ತೀನಿ ತಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನೊಂದೆರಡು ಬಾಳೆಹಣ್ಣು ಮುರಿದಾಕ್ತಾ ಇದ್ದೀನಿ ಮೂತಪ್ಪಗೆ ಅಂತ ಹೇಳ್ಬಿಟ್ಟು. ತಡಿ ನೋಡಿ ಹಿಂದೂ ಕುತ್ಕಶು ನೀನು, ನಾನು ಜರಕ್ಕೆನಕ್ಕಾಗಲ್ಲ. ನ್ಯೂಸ್ ಪೇಪರ್ ಇದ್ರೆ ಹೆಂಗ ಆಗೋದು. ಏ ಸಾಕಿ ಮೇಕ್ ಕೊಡ್ರಿ ಇರುತ್ತಲ್ಲ ಅವಾಗ ಬರಲ್ಲ. ಆ ಇಕ್ಕಿರ ಕೆಳಗ ಅವನು ಕರೆಕ್ಟ್. ಸಾಕು ನೋಡ ಬುಡಿದ್ರೆ ಕೈ ಇರಿಸ್ಕೊಂಡು. ನೋಡಿ ಫ್ರೆಂಡ್ಸ್, ತಾನೊಂದೆರಡು ಇವಾಗ ಮುರಿದಾಕಿದ್ದೀನಿ. ಇವಾಗ ಚಾಕು ತಗೊಂಡು ಒಂದೆರಡು ಕಟ್ ಮಾಡಿ ಹಾಕ್ಕೊಡ್ತೀನಿ ಬೇಗ ಬೇಗ. ಇನ್ನೇನು ಇಲ್ಲ, ಆರಾಮಾಗಿದೆ. ಏಯ್ ಸಣ್ಣ ಸಣ್ಣ ಕಟ್ ಮಾಡು. ಏಯ್ ಸಣ್ಣಕ್ಕೆ ಮಾಡು. ನೋಡಿ ಫ್ರೆಂಡ್ಸ್, ಇನ್ನು ಈಗ ದೇವರಿಗೆಲ್ಲ ದೇವ್ರನ್ನ ಕಳಿಸಿ ಆಮೇಲೆ ಮುಂದಿನ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಣ. ಇರಲಿ ಯಾಕೆ ಹೇಳಿದ್ದೀನಿ, ಅದೇ ಪಾಪ ನಟ್ರಿ ಫುಲ್ ರೆಡಿ ಆಗ್ಬಿಟ್ಟು ಮೇಕಪ್ ಆಗ್ಬಿಟ್ಟು ಅಲ್ಲಿ 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 ಅದ್ರ ಜೊತೆ ಅಲ್ಲೇ ಒಂದು ರೌಂಡ್ ಹೋಗಿ ಬಂದ. ಇನ್ನು ನಮ್ಮ ಕೈ ಸಿಗಲ್ಲ ಇಲ್ಲ. ನೋಡಿ ಫ್ರೆಂಡ್ಸ್, ರೆಡಿ ಇದೆ ಹಸೆ ಕೋಸಂಬರಿ ಪಲಾವು. ನೋಡಿ ಫ್ರೆಂಡ್ಸ್, ಜಾಸ್ತಿನೇ ಮಾಡಿಬಿಟ್ಟಿದ್ದೀವಿ. ಮತ್ತು ಮಧ್ಯಾಹ್ನಕ್ಕೆ ಕುರಿ ಕೊಯ್ಕೊಂಡು ಮತ್ತೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಪಲಾವು ರೆಡಿ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಬಾಳೆಹಣ್ಣೆಲ್ಲ ಕಟ್ ಮಾಡಾಗಿದೆ, ಸೈಡಿಗೆ ಎತ್ತಿಡ್ಬಿಡೋಣ. ಹಾಗೆ ಫ್ರೆಂಡ್ಸ್, ದೇವರು 9 ಗಂಟೆಗೆ ಬರುತ್ತೆ, 10 ಗಂಟೆಗೆ ಬರುತ್ತೆ ಅಂತೇಳಿ ಬಂದಿದ್ದು. ದೇವರು 12 ಗಂಟೆಗೆ ಬಂತು ಫ್ರೆಂಡ್ಸ್. ಹಾಗೆ ಅದು ಬಂದಮೇಲೆ ಓದಿಸಿದೆ, ಒಳಗಡೆ ಬರಲಿಲ್ಲ. ಅದಕ್ಕೆಲ್ಲ ಕಾಲಿಗೆಲ್ಲ ನೀರು ಹಾಕಿ ಹೋಗ್ಲಿ ಎಲ್ಲ ನುಡ್ಸೋಯಿದ್ರು. ಆಮೇಲೆ ಅಪ್ಪಾಜಿ ಅಮ್ಮ ಬಂದು ಕಾಲಿಗೆ 2 ಸಲ 3 ಸಲ ಕಾಲಿ ಬಿದ್ದ ಮೇಲೆ ಅದು ಒಳಗಡೆ ಬಂದಿದ್ದು.
ಹಾಗೆ ಫ್ರೆಂಡ್ಸ್ ಒಳಗಡೆ ಬಂದಮೇಲೆ ಒಳಗಡೆ ಕೂತ್ಕೊಂಡಾದ್ಮೇಲೆ ಹಾಗೆ ಫ್ರೆಂಡ್ಸ್ ನಾವು ಪಾನಕ ಮಾಡಿದ್ವಿ, ಕೋಸಂಬರಿ ಮಾಡಿದ್ವಿ, ಆಮೇಲೆ ಏನೇನು ದೇವರಿಗೆ ಮಂಗಳಾರತಿ ಆಮೇಲೆ ಮಡ್ಲಕ್ಕಿ ಎಲ್ಲ ತಂದಿದ್ವಿ, ಅದನ್ನೆಲ್ಲ ದೇವ್ರ ಮುಂದೆಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿದ್ರು ಫ್ರೆಂಡ್ಸ್. ಪೂಜೆ ಎಲ್ಲ ಮಾಡಿದಾದಮೇಲೆ ಮತ್ತೆ ನಾವು ಅಲ್ಲಿ ಭೂತಪ್ಪ ಇರೋದು ಫ್ರೆಂಡ್ಸ್, ಇದು ಎರಬಳಮ್ಮ ದೇವರು ಫ್ರೆಂಡ್ಸ್ ಇನ್ನೊಂದಿರೋದು. ಹಾಗೆ ಫ್ರೆಂಡ್ಸ್ ಹೂವಿನ ಹಾರ ಅದನ್ನೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ದೇವರಿಗೆ ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡಿದರು. ಪೂಜೆ ಮಾಡಾದ್ಮೇಲೆ ಫ್ರೆಂಡ್ಸ್ ಮತ್ತೆ ನಾವು ದೇವರು ಅದು ಭೂತಪ್ಪ ಹೊರಡ್ತಲ್ಲ, ಇನ್ನು ಹೊರಟಾಗ ಅದು ಮನೆಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಏನಾದ್ರು ನಮಗೇನಾದರೂ ಕೇಳಬೇಕು ಅನಿಸಿದರೆ ಅದನ್ನು ದೇವರೆಲ್ಲ ಉತ್ಕೊಂಬಿಟ್ಟು ಅದನ್ನು ನೋಡಿ ಫ್ರೆಂಡ್ಸ್ ಇವಾಗ ಒರೆಸ್ಬಿಟ್ಟು ಅಪ್ಪಾಜಿಗೆ ಮತ್ತು ಮನೆ ಬಗ್ಗೆ ಎಲ್ಲ ಕೇಳಿದರು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ವು. ಹಾಗೆ ಫ್ರೆಂಡ್ಸ್ ನಮ್ಮ ಪಾಪುಗೂ ಅಷ್ಟೇ ಹುಷಾರಿರಲಿಲ್ಲ ಅವಾಗವಾಗ ಅಂತೇಳ್ಬಿಟ್ಟು ಪಾಪುಗೆಲ್ಲ ನಿವುಳಿಸಿ ಎಲ್ಲ ಅಲ್ಲೇ ಎಲ್ಲ ಮಾಡ್ತು. ನೀವೇ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಯಾವ ರೀತಿಯಾಗಿ ದೇವರೆಲ್ಲ ನಿವುಳಿಸ್ತು ಆದರೆ ಯಾವ ರೀತಿಯಾಗಿ ಆಡ್ತು ಅಂತೇಳ್ಬಿಟ್ಟು. ಕೂಲಿ ಮಾಡಾಕ 50 ಸಲ ದೇವಸ್ಥಾನ ಕೊಡ್ತೀವಿ. ಕೊಡು ಬಿಡು, ನಮ್ಮ ಗ್ರಾಮ ದೇವರು ನಾವು ಕೊಡ್ತೀವಿ. ಸರಿಯಪ್ಪ ಆಯ್ತು. ಕೆಲಸ ಮಾಡ್ಕೊಡುವಾಗ ಹೋಗಿ ಸಾಕಾಯ್ತು. ನೋಡಿ ಅಲ್ಲಿ ಅಲ್ಲಿ ನೋಡ ಅಲ್ಲಿ ಇಲ್ಲಿ ನೋಡ
ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿ ಭೂತಪ್ಪ ಹಾಗೆ ಅಲ್ಲಿ ಎಲ್ಲ ಬಾಳೆಹಣ್ಣೆಲ್ಲ ಮುರಿದಾಕಿದ್ವಲ್ಲ ಅವಾಗ ನಮ್ಮ ಅಪ್ಪಾಜಿ ಕುಣಿದ್ರು. ನನಗಂತೂ ನೋಡಿ ಫುಲ್ ಖುಷಿ ಆಯಿತು, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ದೇವ್ರನ್ನ ಆಡಿಸ್ತಾರೆ ಆ ರೀತಿಯಾಗಿ. ಹಾಗೆ ನಮಗೆ ಕುರಿ ಕಡಿಯೋಕ್ಕೆ ತುಂಬ ಲೇಟ್ ಆಗಿತ್ತು, ಹಂಗಾಗಿ ಬೇಗನೆ ದೇವ್ರು ಕಳಿಸಿದ ತಕ್ಷಣ ಬೇಗ ಬೇಗ ತಿಂಡಿ ತಿನ್ಕೊಂಡು ಬೇಗನೆ ಕುರಿ ಎಲ್ಲ ರೆಡಿ ಮಾಡಿಕೊಂಡ್ರು. ಎಲ್ಲ ಮೇಲ್ಗಡೆ ಎಲ್ಲ ಕಟ್ ಮಾಡ್ತಿದ್ರು ಅಪ್ಪಾಜಿ ಮತ್ತು ಮಾಮರು, ಎಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಕೆಳಗಡೆ ಸೈಡ್ ಸಿಗಬೇಕಲ್ವ, ಹಂಗೆ ಅವರೆಕಾಯಿ ಇದನ್ನೆಲ್ಲ ಸುಲಿತಾ ಇದ್ವಿ. ಹಾಂ, ಅದು ಅನಿತಕ್ಕ, ಇದು ಲಲಿತಕ್ಕ ಅಂತ. ಇವಕ್ಕ ಈಗ ಹೇಳ್ಕೊಡುತ್ತೆ ಎಲ್ಲ ಮಟನ್ ಸಾಂಬಾರು ಹೆಂಗೆ ಮಾಡೋದು ಅಂತ ಬಿಟ್ಟು. ನಮ್ಮಕ್ಕ ನೋಡಿ ಫ್ರೆಂಡ್ಸ್, ಕೈನ ಎರಡು ಕೊಯ್ಕೊಂಬಿಟ್ಟು ಕುತ್ಕೊಂಡಿದ್ದಾಳೆ ನೋಡಿ, ಎರಡು ಕೊಯ್ಕೊಂಬಿಟ್ಟು ಕೂತಿದ್ದಾಳೆ. ತುಂಬ ಹಿಂಗೆ ಕೊಯ್ಕೊಂಡಿಲ್ಲ, ಸ್ವಲ್ಪ ಡೌ ಮಾಡ್ತಾವಳ ಅಲ್ಲಿ ಮಂಕಂಡು. ಹಾಂ ಇರಲ್ಲ, ಈಗ ತೋರಿಸ್ತೀನಿ ಈಗ ಅಷ್ಟೇ ನೋಡಿ ಫ್ರೆಂಡ್ಸ್. ಪಕ್ಕ ತೋರಿಸ್ಬೇಡ ಅಂತ ಹೇಳ್ತೈತೆ, ಹಂಗಾದ್ರೆ ನಂದು ತೋರಿಸ್ತೀನಿ. ಈಗ ಕ್ಲೀನ ಮುಖ ತೋರಿಸ್ತು. ಹಾಗೆ ಫ್ರೆಂಡ್ಸ್, ನಮ್ಮ ಅಕ್ಕನ ಸ್ವಲ್ಪ ಹೊತ್ತು ರೇಗಿಸಾಡ್ಕೊಂಡು ಇಲ್ಲ ನಾನು ಹಾಕ್ತೀನಿ ಅಂತ ಬಿಟ್ಟು ವೀಡಿಯೋ ಹಾಕ್ಕೊಂತ ಎಲ್ಲ ಮಾತಾಡ್ಕೊಂಡು ಕೆಲಸ ಆಯಿತು. ಹಾಗೆ ಫ್ರೆಂಡ್ಸ್, ಅಷ್ಟೊತ್ತಿಗೆ ಮಟನೆಲ್ಲ ಅಪ್ಪಾಜಿ ಮತ್ತು ಅವಕ್ಕನ ಮತ್ತು ಎಲ್ಲರೂ ಸೇರ್ಕೊಂಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಅವಕ್ಕ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಸೇರ್ಕೊಂಬಿಟ್ಟು ನಮ್ಮ ಅಪ್ಪಾಜಿ ಎಲ್ಲ ಗೂರಾಡ್ತಾಯಿದ್ರು. ಅವಕ್ಕ ಮುಂದೆ ನಿಂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಡ್ತಾಯಿತ್ತು. ನಮ್ಮಮ್ಮ ಬೇರೆ ಏನೇನೋ ಕೆಲಸಗಳು ನೋಡ್ತಾಯಿದ್ರು ನೋಡಿ ಫ್ರೆಂಡ್ಸ್. ಅದು ರಕ್ತ ಅದೆಲ್ಲ ಪ್ರತಿಯೊಂದು ಈತ ಇನ್ನೂ ರೆಡಿ ಮಾಡಬೇಕು ಎಲ್ಲ. ನಮ್ಮ ಪಾಪು ಮಲ್ಕೊಂಬಿಟ್ಟಿದ್ದೆ ಸಂಜೆ 6 ಗಂಟೆ ತನಕ, ಉಸಿರು ಬಿಡ್ದಂಗೆ ಸೈಲೆಂಟಾಗಿ ಮಲ್ಕೊಂಡಿದ್ದೆ. ಅದೇ ಸ್ವಲ್ಪ ನಮಗೆ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗಿದ್ದು. ಹಾಗೆ ಫ್ರೆಂಡ್ಸ್, ನನಗೂ ಇನ್ನೇನು ಕೆಲಸ ಇರಲಿಲ್ಲ, ನಮ್ಮ ಪಾಪು ಮಲಗಿಸ್ಕೊಳೋದು ನೋಡೋದು, ಆಮೇಲೆ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಾವು ಊರಿಂದ ನಮ್ಮ ರಾಕೇಶರ ಆಂಟಿ ಅಂಕಲ್ ಬಂದರು. ಹಾಗೆ ನಾವೇ ಹೋಗಿ ಕರ್ಕೊಬಂದಿದ್ವಿ ಆಂಟಿ ಅಂಕಲ್ನಲ್ಲಿ ಬಸ್ ಸ್ಟಾಪ್ ಹತ್ರ ಬಂದಿದ್ರು. ಹಾಗೆ ಅವರು ಅಪ್ಪಾಜಿ ಮತ್ತು ನಮ್ಮ ಅಂಕಲ್ ಇಬ್ಬರು ಸೇರ್ಕೊಂಬಿಟ್ಟು ಅದನ್ನೆಲ್ಲ ಸಾಂಬಾರು, ಅದು ಸಿಕ್ಕಾಪಟ್ಟೆ ಪಾತ್ರೆ ತುಂಬ ನೋಡಿ ಫ್ರೆಂಡ್ಸ್. ಈ ಪಾತ್ರೆ ಸಿಕ್ಕಾಪಟ್ಟೆ ಹೆವಿ, ಸಿಕ್ಕಾಪಟ್ಟೆ ಭಾರ ಇದೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಹಾಗೆ ಮಟನ್ನು ಎಲ್ಲ ಫುಲ್ ರೆಡಿ ಆಯಿತು. ರೆಡಿ ಆದಮೇಲೆ ಈಗ ಎಡೆ ಕೊಡೋಕೆ ಹೋಗ್ಬೇಕಲ್ವ, ಹಂಗಾಗಿ ಇಲ್ಲಿ ಮನೆಯಲ್ಲಿ ದೇವರನ್ನ ಕೂರಿಸಿದ್ವಲ್ಲ ಅಂತರ್ಘಟ್ಟಮ್ಮನ, ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ಎಡೆ ಇಟ್ಟು ಮತ್ತು ದೇವಸ್ಥಾನಕ್ಕೆ ಸ್ವಲ್ಪ ಕೊಟ್ಟು ಕಳಿಸಿದ್ವಿ ನಾವು. ಅಲ್ಲಿ ಎಡೆಗೆ ಕೊಟ್ಟು ಬಂದ ತಕ್ಷಣ ಇಲ್ಲಿ ನಾವು ಊಟಕ್ಕೆ ಇಕ್ಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ದಡಮ್ಮ ಯೂಟ್ಯೂಬಿಗೆ ಬರ್ತೀರಿ ನೀವೆಲ್ಲ ಇವಾಗ ಯೂಟ್ಯೂಬ್ ಅಮ್ಮ ವಿಡಿಯೋದಾಗ ಬರ್ತಿ ಅಂತ ಗಡಗಡ ಬದ್ದುಕೊಂಡ ಹಾಗೆ ಫ್ರೆಂಡ್ಸ್, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಅವರು 3 ಜನ ಮುದ್ದೆ ಕಟ್ತಾಯಿದ್ರು. ಫಸ್ಟ್ನೇ ಅಂತ ಊಟಕ್ಕೆ ಇಟ್ವಿ. ಹಂಗೆ ಫ್ರೆಂಡ್ಸ್, ನೋಡಿ ನಮ್ಮ ರಾಕೇಶ್ ಅಣ್ಣ ಮತ್ತು ಅವ್ರ ಆಂಟಿ ಅವ್ರ ಅಂಕಲ್ಲು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹಾಕ್ಬೇಡ ಹಾಯ್ ಮಾಡು ಕಿತ್ತ, ಹಾಯ್ ಮಾಡು. ಅವ್ನು ಎಷ್ಟಾಗ ಹಾಯ್ ಮಾಡ್ತಾನೆ, ನನಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಇವಾಗ. ಇಟ್ಟಿದ್ದೀನಿ ಎಲ್ಲರಿಗೂ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲರೂ ನಮ್ಮ ಅಕ್ಕ ಮತ್ತು ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಮತ್ತು ನಮ್ಮ ಲಲಿತಕ್ಕ ಅವರೆಲ್ಲರೂ ಮುಂಚೆನೇ ಊಟ ಮಾಡಿಬಿಟ್ರೆ, ಹಂಗಾಗಿ ಅವ್ರು ಆರಾಮಾಗಿ ಊಟಕ್ಕೆ ಇರ್ತಾಯಿದ್ರು. ನಾನು ಒಳಗಡೆ ಪಾಪಂಗೆ ಊಟ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೆ ರೂಮಲ್ಲಿ, ಹಂಗಾಗಿ ನಾನು ಊಟನೇ ಮಾಡಲಿಲ್ಲ. ಲಾಸ್ಟ್ 11:30 ಗಂಟೆಗೆ ನಾನು ಊಟ ಮಾಡಿದ್ದು ಫ್ರೆಂಡ್ಸ್. ಹಾಗಾಗಿ ನಮ್ಮ ಅಕ್ಕ ಇಲ್ಲಿ ನಮ್ಮ ರಾಖಿ ರಿಲೇಷನ್ ಇವರು ಇಲ್ಲಿ ಕೂತ್ಕೊಂಡಿರೋರು. ಲಾಸ್ಟ್ನೇ ಅಂತಿಗೆ ಬಂದಿದ್ದರು. ಆಮೇಲೆ ನಮ್ಮ ಅಕ್ಕನ ಗಂಡ, ನಮ್ಮ ಮಾಮ ಫ್ರೆಂಡ್ಸ್ ಅವರೆಲ್ಲರೂ ಇವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರು. ಅಲ್ಲಿ ನಮ್ಮ ರಾಖಿ ಫ್ರೆಂಡ್ಸ್ ಊಟ ಮಾಡ್ತಾಯಿದ್ದಾರೆ. ರಾಖಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್, ಎಲ್ಲರಿಗೂ ಊಟಕ್ಕೆ ಇಕ್ಕಿ ನೋಡಿ ಫ್ರೆಂಡ್ಸ್, ಇನ್ನಿಷ್ಟೇ ಸಾಂಬಾರಿದೆ. ಒಂದು 100 ಜನ ಅಂತೂ ಊಟ ಮಾಡಿ ಹೋಗಿದ್ದಾರೆ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅಪ್ಪಾಜಿ ಫುಲ್ ಸಾಕಾಗಿ ನೋಡಿ ಹೆಂಗೆ ಮಲ್ಕೊಂಬಿಟ್ಟಿದ್ದೆ ಹಂಗೆ. ಆಮೇಲೆ ಎಲ್ಲರೂ ಮಲ್ಕೊಂಡ್ರು. ಆಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಲಲಿತಕ್ಕ ಎಲ್ಲ ನಮ್ಮ ಅಕ್ಕರ ಮನೆಗೆ ಹೋದ್ರು. ಅವರಲ್ಲಿ ಮಲ್ಕೊಂಡಿದ್ರು. ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಕ್ಲೀನ್ ಏನು ಮಾಡಲಿಲ್ಲ, ಹಂಗೆ ನೆಲ ಎಲ್ಲ ಸ್ವಲ್ಪ ಹಂಗೆ ಒರೆಸ್ಕೊಂಡೆಲ್ಲ ಎಂದೆಲ್ಲ ಆಗಿತ್ತಲ್ಲ, ಅದು ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ನಿಜವಾಗ್ಲೂ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ದೇವರು ಬೇರೆ ಬಂದಿದ್ವಲ್ಲ, ಎಲ್ಲ ಒಂದೇ ದಿವಸನೇ ಆಗಿತ್ತಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ವಿ ನಿಜವಾಗ್ಲೂ.
ಸಿಕ್ಕಾಪಟ್ಟೆ ಕೆಲಸ ಇತ್ತು. ಹಾಗೆ ಪಾತ್ರೆ ಗೀತ್ರೆ ಅವನ್ನೆಲ್ಲ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ನಾವು ಏನು ಮುಟ್ಟಕ್ಕೆ ಹೋಗಲಿಲ್ಲ. ನಮ್ಮ ಅಮ್ಮ ಎಲ್ಲ ಸ್ವಲ್ಪ ಎಲ್ಲ ಬಿಸಿ ಮಾಡಿ ಎಲ್ಲ ಎತ್ತಿಡ್ತಾಯಿದ್ರು. ಎಲ್ಲ ನೀಟಾಗಿ ಮತ್ತೆ ಎಲ್ಲ ಅಳಿಸೋಗುತ್ತೆ ಅಂತೇಳ್ಬಿಟ್ಟು ನೀಟಾಗಿ ಬಿಸಿ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ನಮ್ಮ ಆಂಟಿ ನಮ್ಮ ಅಂಕಲು ಬಂದಿದ್ದಲ್ಲ, ಅವರು ರಾಕೇಶ ರಿಲೇಷನ್ನು, ಅವರು ಊರಿಗೆ ಹೊರಟರು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.